ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಹಾಗೆ ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ನಾನು ಕೂಡ ತುಂಬಾ ಸಖತ್ತಾಗಿದ್ದೀನಿ. ಹಾಗೆ ನಿಮ್ಮ ಊರಲ್ಲಿ ಹೇಗಿದೆ ಮಳೆ? ನಮ್ಮೂರಲ್ಲಂತೂ ಜೋರಾಗಿಯೇ ಇದೆ ಮಳೆ. ಈ ಮಳೆಗೆ ನಮ್ಮ ಮನೇಲಿ ಏನೆಲ್ಲ ಸ್ನ್ಯಾಕ್ಸ್ ಮಾಡಿದ್ವಿ, ಏನೆಲ್ಲ ಲಂಚ್ ಡಿನ್ನರ್ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು. ಹಾಗೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಕಾಮೆಂಟ್ ಕೂಡ ಹಾಕಿ. ಏನಾದರೂ ನಿಮಗೆ ತಿಳಿಸ್ಬೇಕಂತ ಇದ್ದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ತಿಳಿಸ್ಬೋದು. ಸೊ ಇವಾಗ ನಾನು ಸೂಪರ್ ಟೇಸ್ಟಿಯಾಗಿರೋ ಒಂದು ಶೀರ್ ಕುರ್ಮ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ, ನೋಡೋಣ. ಸೊ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಶೀರ್ ಕುರ್ಮ ಹೇಗೆ ಮಾಡೋದಂತ. ನಾನು ಮಾಡುವಾಗ ಚೂರು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ರೆಸಿಪಿ ಹೇಗೂ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆಯಿತು. ಸೊ ಅದಕ್ಕೆ ಇವಾಗ ಇಲ್ಲಿ ನಾನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಗೀ ಹಾಕಿದ್ದೀನಿ. ಗೀ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಗೇರು ಬೀಜ ಮತ್ತು ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ತಗೊಂಡೆ. ಆದ ನಂತರ ನಾನು ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಒಂದು ಕಾಲು ಕಪ್ಪಷ್ಟು ಸೇಮೆ ಉಂಟಲ್ವ ವರ್ಮಸಿಲಿ, ಸೊ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದೇನೆಂದರೆ ಒಂದು ಕಂದು ಬಣ್ಣ ಬರ್ತಕ್ಕ ಬ್ರೌನ್ ಕಲರ್ ಚೇಂಜ್ ಆಗುತ್ತಲ್ವ ಕಲರ್. ಸೊ ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ನಾನಿವಾಗ ರೋಸ್ಟ್ ತಗೊಂಡ್ರೆ ನಿಮಗೆ ಈ ಥರ ಮಾಡುವ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದನ್ನು ಬೇಯಲಿಕ್ಕೆ ಅಂತ ನಾನು 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾನು ತೋರಿಸಿದ್ದೀನಲ್ಲ ಅಷ್ಟೇ, ಆ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸೊ ಅದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಬೇಗನೆ ಬೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಬೇಯುತ್ತೆ. ಸೊ ಇವಾಗ ಬೆಂದು ಬಂದಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. ನಾನು ಜಾಸ್ತಿಯಾಗಿ ಯಾವಾಗಲೂ ಹಾಲಲ್ಲೇ ಮಾಡ್ತಾಯಿರೋದು. ಕೆಲವರಿಗೆ ಹಾಲಲ್ಲೇ ಮಾಡಿದರೆ ಜಾಸ್ತಿ ಹಾಲು ಹೋಗುತ್ತೆ, ಆ ಥರ ಇರುತ್ತೆ ಅಲ್ವ. ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮೊದಲಿಗೆ ಬೇಯಿಸಿದೆ. ಇವಾಗ ಹಾಲು ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿದೆ ಮತ್ತು ನಾವು ತೆಗೆದೆ. ಸ್ವಲ್ಪ ಕುದಿ ಬಂದರೆ ಸಾಕು. ಆಲ್ರೆಡಿ ನಮ್ಮದು ಸೇಮೆ ಉಂಟಲ್ವ ಅದು ಬೆಂದು ಬಂದಿದೆ. ಸೊ ಇವಾಗ ಹಾಲು ಕೂಡ ಬಾಯ್ಲ್ ಆಯಿತು. ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡೇ ಬೇಕಿದ್ದರೆ ಜಾಸ್ತಿನೂ ಹಾಕ್ಬೋದು. ನಾನಿಲ್ಲಿ 1/4 ಕಪ್ಪಷ್ಟು ಮಿಲ್ಕ್ ಮೇಡ್ ಹಾಕಿ ಆದ ನಂತರ ಸ್ವಲ್ಪ ಸ್ವೀಟ್ ಕೂಡ ಹಾಕ್ತೀನಿ, ಶುಗರ್ ಹಾಕ್ತಾ ಇದ್ದೀನಿ ಇಲ್ಲಿ. ಶುಗರು ಮಿಲ್ಕ್ ಮೇಡ್ ಹಾಕುವಾಗ ನಮ್ಮದು ವರ್ಮಸಿಲಿ ಉಂಟಲ್ವ ಅದು ಬೆಂದ ನಂತರನೇ ಹಾಕಬೇಕು ಜಾಸ್ತಿಯಾಗಿ. ಮೊದಲಿಗೆ ಹಾಕಿದರೆ ಅದು ಬೇಯಲ್ಲ ಅದಕ್ಕೆ. ಸೊ ಇವಾಗ ಏನಿಲ್ಲ, ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬಾಯ್ಲ್ ಆದರೂ ಸಾಕು. ಬಾಯ್ಲ್ ಆಲ್ರೆಡಿ ಆಯ್ತಲ್ವಾ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಬಾಯ್ಲ್ ಆಗಬೇಕೇನಿಲ್ಲ. ಇವಾಗ ನಾವು ಫ್ರೈ ಮಾಡಿಟ್ಟ ಕ್ಯಾಶ್ಯೂ ಉಂಟಲ್ವ ಡ್ರೈ ಫ್ರೂಟ್ಸು, ಸೊ ಅದನ್ನು ಹಾಕೊಳ್ಳೋಣ. ಸ್ವಲ್ಪ ನಾನು ಎತ್ತಿಟ್ಟಿದ್ದೀನಿ, ಲಾಸ್ಟಿಗೆ ಸ್ವಲ್ಪ ಗಾರ್ನಿಷ್ ಮಾಡೋಣ ಅಂತ. ಸೊ ಇವಾಗ ಇಲ್ಲಿ ನಮ್ಮ ಟೇಸ್ಟಿಯಾಗಿರುವ ಶಾವಿಗೆ ರೆಡಿ ಆಯಿತು. ಸೊ ಇವಾಗ ನಂತರ ಇಲ್ಲಿ ವಿಡಿಯೋ ಸ್ಕಿಪ್ ಆಯಿತು. ಫ್ಲೇಮ್ ಆಫ್ ಮಾಡಿದ ನಂತರ ಚೂರು ನಮ್ಮದು ಸ್ವೀಟೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಸ್ವಲ್ಪನೇ ನಾವು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಬಾಯ್ಲ್ ಆಗೋಗೆಲ್ಲ ಹಾಕಬೇಡಿ, ಆಫ್ ಮಾಡಿದ ನಂತರ ಹಾಕಿ ಸ್ವಲ್ಪ ಹುಡಿ ಉಪ್ಪು ಬರುತ್ತಲ್ವ ಅದನ್ನು ಹಾಕಿದರೆ ಆಯಿತು. ಸೊ ಇವಾಗ ಫೈನಲ್ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ರ ಮಿಲ್ಕ್ ಮೇಡ್ ಜಾಸ್ತಿ ಇದ್ದರೆ, ಶುಗರ್ ಬೇಡ ಮಿಲ್ಕ್ ಮೇಡೇ ಸಾಕು ಅಂತ ಇದ್ದರೆ ಮಿಲ್ಕ್ ಮೇಡ್ ಹಾಕ್ಬೋದು. ಅಥವಾ ಮಿಲ್ಕ್ ಮೇಡ್ ಇಲ್ಲ ಅಂದರೂ ನೀವು ಸಕ್ಕರೆಯನ್ನು ಹಾಕಿ ಮಾಡ್ಬೋದು, ಏನು ಡಿಫ್ರೆಂಟಾಗಿ ಇಲ್ಲ. ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿದರೆ ಜಾಸ್ತಿ ಟೇಸ್ಟಿ ಬರುತ್ತೆ ಅಂತ. ಸೊ ಇವಾಗ ಆ್ಯಕ್ಚುಲಿ ಏನು ಗೊತ್ತಾ, ವೆನಸ್ಡೇ ದಿವಸ ನಾನು ಅವತ್ತು ಲಂಚ್ ಏನು ಪ್ರಿಪ್ರೇಷನ್ ಮಾಡಿಲ್ಲ. ಸೊ ನಾನು ಇದ್ದದ್ದನ್ನೇ ಅಡ್ಜಸ್ಟ್ ಮಾಡಿದೆ, ಯಾವ ಮಕ್ಕಳು ಇರಲ್ಲಲ್ವ. ಸೊ ಅವತ್ತು ನೈಟ್ ಏನಾಯ್ತಂದರೆ ನನ್ನ ತಾಯಿ ನನ್ನ ತಂಗಿ ಚಿಕನ್ ಮಂದಿ ಮಾಡಿದ್ಲು. ಸೊ ಅದನ್ನೇನು ಮಾಡಿದ್ಲು, ನನ್ನ ಹಸ್ಬೆಂಡ್ ಕೂಡ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಕಲಿಸ್ತೀನಿ ಅಂತ ಸಂಜೆ ಹೊತ್ತಲ್ಲಿ ಹೇಳಿದರು. ಬಟ್ ಅವಳು ಮತ್ತು ಹೀಗೆ ಹೇಳಿದರು, ಚೆನ್ನಾಗಿದ್ದರೆ ಕಲಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಸ್ವಲ್ಪ ಇಲ್ಲಿ ನೀರು ದೋಸೆ ಕೂಡ ಮಾಡಿಟ್ಟಿದ್ದೆ. ಹಾಗೆಯೇ ಇದು ಇಂಡಿಯಾ ಬಾಸ್ಮತಿ ರೈಸ್, ಇಂಡಿಯಾ ಗೇಟಿದು. ಸೊ ಅದು ನನ್ನ ತಮ್ಮನಿಗೆ ಅಲ್ಲಿ ಮ್ಯಾಂಗ್ಳೂರಲ್ಲಿ ಯಾರೋ ಶಾಪ್ ಖಾಲಿ ಮಾಡಿದ್ರಂತೆ, ಹಾಗೆ 3 kg ಕೊಟ್ಟಿದ್ರಂತೆ. ಅದರಲ್ಲಿ 1 kg ಪ್ಯಾಕೆಟ್ ಇದ್ದು ನನಗೆ ಕೊಟ್ಟಿದ್ದ. ಸೊ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ವೆಜ್ ಕರಿ ಮತ್ತು ನೀರು ದೋಸೆ ಮಾಡಿಟ್ಟಿದ್ದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಅಲ್ಲೇ ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ನೆಕ್ಸ್ಟ್ ಡೇ ನಾವು ತಿಂತೀವಿ ಮಾರ್ನಿಂಗ್. ಸೊ ಅವತ್ತಿನ ದಿವಸ ಏನಂದರೆ ಮಂದಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ಇದು ಆ್ಯಕ್ಚುಲಿ ಥರ್ಸ್ಡೇ ದಿವಸ ನನಗೆ ಸ್ವಲ್ಪ ಔಟಿಂಗ್ ಹೋಗ್ಲಿಕ್ಕಿತ್ತು. ಸೊ
ಹಾಗೆ ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ ಡೀಸೆಲ್ ಹಾಕಿಸ್ಲಿಕ್ಕೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಜಸ್ಟ್ ಕ್ಲಿಕ್ಸ್ ಮಾಡ್ತೀನಿ ಏನಾದರೂ. ಹಾಗೆ 500 ಹಾಕಲಿಕ್ಕೆ ಹೇಳಿದ್ರು, ಮತ್ತು 500 ಚೇಂಜ್ ಬೇಕಿತ್ತು, ಅವ್ರ ಹತ್ರನ ತೆಗಿಯೋಣ ಅಂತ. ಅದೆಲ್ಲಾಗಿ ನಮ್ಮದು ಹೋದ ಕೆಲಸ ಎಲ್ಲ ಆಯಿತು. ಅದ ನಂತರ ಥರ್ಸ್ಡೇ ಸಂಜೆ ಅಲ್ಲ ಡಿನ್ನರಿಗೆ ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸಂಜೆ ಮಾಡಿಲ್ಲ ನಾನು. ಗೋಬಿ ಇತ್ತು, ಸೊ ಕಾಲಿಫ್ಲವರ್ ಇತ್ತು, ಅದನ್ನು ಏನು ಮಾಡಿದೆ ನೈಟ್ ಡಿನ್ನರ್ಗೆ ಗೋಬಿ ಮಾಡಿದ್ದೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿದೆ, ಅದನ್ನು ಮಾಡಿ ಡಿನ್ನರ್ ಮಾಡಿ ಮಲಗಿದ್ವಿ. ನೆಕ್ಸ್ಟ್ ಇದು ಫ್ರೈಡೇ ದಿವಸ ಮಕ್ಕಳನ್ನೆಲ್ಲ ಶಾಲೆಗೆ ಕಲಿಸಿ ಸ್ವಲ್ಪ ಚಿಕನ್ ಇತ್ತು. ಚಿಕನನ್ನು ಏನು ಮಾಡಿದೆ, ಸಂಜೆ ಹೊತ್ತಿಗೆ ನಾವು ಕಟ್ಲೆಟ್ ಮಾಡೋಣ ಅಂತ ಹೇಳಿ ಅದನ್ನು ಬೇಯಿಸಿಟ್ಟೆ. ಹಾಗೆ ನನಗೆ ಸ್ವಲ್ಪ ಗ್ರೇವಿ ಮಾಡಲಿಕ್ಕಿತ್ತು, ಗ್ರೇವಿ ಅಂತಲ್ಲ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕಿತ್ತು. ಅದಕ್ಕೆ ನಾನಿಲ್ಲಿ ತೆಂಗಿನ ತುರಿ ಉಂಟಲ್ಲ ಫ್ರೀಝರಿಂದ ತೆಗೆದಿಡೋದಿದು. ಇದನ್ನು ಮಧ್ಯಾಹ್ನ ನಾನು ಗಂಜಿ ಮತ್ತು ಫ್ರೈಡೇ ದಿವಸ ಮಧ್ಯಾಹ್ನ ನಾನು ಗಂಜಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದೆ. ಯಾಕಂದರೆ ಮಕ್ಕಳೇನಿರಲ್ಲ, ರಾತ್ರಿ ಹೊತ್ತಲ್ಲಿ ಏನಾದರೂ ಮಾಡೋಣ ಅಂತ. ಸೊ ಹಾಗೇನೆಲ್ಲ ಆಗಿ ಟೈಮ್ ಆದ ನಂತರ ಮಕ್ಕಳು ಶಾಲೆಯಿಂದ ಬರುವಷ್ಟಕ್ಕೆ ನಾನೇನು ಮಾಡಿದೆ ಅಂದರೆ ಚಿಕನ್ ಕಟ್ಲೆಟ್ ಮಾಡೋಣ ಅಂತೇಳಿ ಚಿಕನ್ ಆಲ್ರೆಡಿ ಬೆಳಗ್ಗೆ ಬೇಯಿಸಿದ್ದೆ. ರೆಸಿಪಿ ಹಾಕಿಲ್ಲ ಇದರದ್ದು. ಆಲ್ರೆಡಿ ನಾನು ತುಂಬ ಸಲ 2-3 ರೆಸಿಪಿಯನ್ನು ಹಾಕಿದ್ನು ಮೋಸ್ಟ್ಲಿ. ಚಿಕನ್ ಕಟ್ಲೆಟ್ ಯಾವ ಥರ ಮಾಡೋದಂತ ಬೇಕಿದ್ರೆ ನೋಡೋದೇ ಇದ್ದವರು ನೋಡ್ಕೊಳ್ಳಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಹಸ್ಬೆಂಡ್ ಬಂದ ಮೇಲೆ ಜಾಸ್ತಿಯಾಗಿ ರೆಸಿಪಿಯನ್ನು ಶೂಟ್ ಮಾಡಿಲ್ಲ, ಯಾಕಂದರೆ ಮಾಡ್ತೀನಿ, ಫುಡ್ಡೆಲ್ಲ ಮಾಡ್ತಾಯಿರ್ತೀನಿ. ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಜಾಸ್ತಿ ರೆಸಿಪಿಗೆಲ್ಲ ಹೋದರೆ ಟೈಮ್ ಅಲ್ಲೇ ಹೋಗುತ್ತೆ. ಬಟ್ ನಾನು ಮಾಡಿದ ರೆಸಿಪಿಯನ್ನೇ ಯಾಕೆ ರಿಪೀಟ್ ನಿಮಗೆ ತೋರಿಸೋದಂತೇಳಿ ತೋರಿಸಿಲ್ಲ. ಲಾಗಂತೂ ಮಾಡಲಿಕ್ಕೆ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಸಿಕ್ಕಿದಾಗ ಕ್ಲಿಪ್ಸ್ ತಗೊಂಡಿರ್ತೀನಲ್ವ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನಾನು ಕಟ್ಲೆಟ್ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡಲ್ಲ, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ. ಜಾಸ್ತಿ ಆಯಿಲ್ ಹಾಕಿ ಫ್ರೈ ಮಾಡಿದರೆ ನನಗೆ ಆಯಿಲೆಲ್ಲ ವೇಸ್ಟ್ ಆಗುತ್ತೆ, ಬ್ರೆಡ್ ಕ್ರಮ್ಸಲ್ಲಿ. ನಾನು ಎಷ್ಟು ಆಯಿಲ್ ಕೂಡ ಹಾಕಲ್ಲ ಆ್ಯಕ್ಚುಲಿ. ಒಂದೇ ಒಂದು ಸ್ಪೂನ್ ಆಯಿಲಲ್ಲಿ ನಾನು ಮಾಡೋದು ಯಾವಾಗಲೂ ಕಟ್ಲೆಟ್ ಮಾಡೋದಿದ್ರೆ. ಬಟ್ ಇವಾಗ ಮಕ್ಕಳು ಬರುವ ಟೈಮ್ ಆಗಿದೆ, ಅವ್ರು ಬರುವಾಗ ಬೇಗನೆ ರೆಡಿ ಆಗಬೇಕಂತಲ್ಲಿ ಇಲ್ಲಿ ರೆಡಿ ಮಾಡಿ, ಮಕ್ಕಳು ಬರುವಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಮ್ಮ ಮಕ್ಕಳು ಕೂಡ ಬಂದರು. ನನ್ನ ಮಗಳು ಸ್ಕೂಲಲ್ಲಿ ಕ್ರಾಫ್ಟ್ ಏನೋ ಮಾಡಿದ್ಲು, ಬ್ಯಾಗ್ ಅಂತೆ, ಪೇಪರ್ ಬ್ಯಾಗ್ ಮಾಡಿದ್ಲು. ಸೊ ಅದರದ್ದು ಎಲ್ಲ ಹೇಳ್ತಾ ಇದ್ಲು. ಸೊ ಅದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೆ. ಹಾಗೆ ಅವ್ರ ಮಕ್ಕಳು ಬಂದು ಫ್ರೆಶ್ ಅಪ್ ಆಗಿ ಅವರು ಜ್ಯೂಸ್ ಮತ್ತು ಕಟ್ಲೆಟ್ ಕುಡಿದ್ರು. ಸೊ ಅದನ್ನೆಲ್ಲ ಕುಡಿದು ಅವರು ಮದ್ರಸಕ್ಕೆ ಹೋದರು. ಅದ ನಂತರ ನಾನು ಏನು ಮಾಡಿದೆ, ಸುಮ್ಮನೆ ಕೂತ್ಕೊಂಡಿದ್ದೆ. ಅದ ನಂತರ ಸ್ವಲ್ಪ ಟಯರ್ಡ್ ಆಯಿತು, ಬೇಡ ಮತ್ತೆ ಮಾಡೋಣ ಅಂತ. ಚಿಕನ್ ಮಂದಿ ಮಾಡೋಣ ಅಂತೇಳಿ ಚಿಕನ್ ಮಂದಿ ತರಿಸಿದ್ದೆ. ಬಟ್ ನಾನಿಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಚಿಕನ್ ವರ್ಲ್ಡ್ ಫೇಮಸ್ ಇದೆ ಅಲ್ವಾ, ಹೈದ್ರಾಬಾದ್ ದಮ್ ಬಿರಿಯಾನಿ, ಅದನ್ನು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಸೊ ನಾನು ಇದರ ರೆಸಿಪಿ ಇನ್ಕ್ಲೂಡ್ ಮಾಡಿಲ್ಲ. ನೆಕ್ಸ್ಟ್ ಇನ್ಶಾಲ್ಲ ರೆಸಿಪಿ ನಾನು ಹಾಕ್ತೀನಿ. ಇವಾಗ ಜಸ್ಟ್ ಕ್ಲಿಪ್ಸ್ ತೋರಿಸೋದು. ಫ್ರೈಡೇ ಆ್ಯಕ್ಚುಲಿ ನೈಟಿಗೆ ನಾನು ವರ್ಲ್ಡ್ ಫೇಮಸ್ ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ. ಸೂಪರ್ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮಾಡಿ ನಾನು ಕಿಚನೆಲ್ಲ ಕ್ಲೀನ್ ಮಾಡುವಾಗ ನೀರು ಕೂಡ ಹೋಯಿತು. ಬಟ್ ನಂದೆಲ್ಲ ಕ್ಲೀನ್ ಆಯಿತು. ಏನಂದರೆ ಕಿಚನ್ ಕೂಡ ಕ್ಲೀನಾಗಿತ್ತು, ನಮ್ಮದು ಬಿರಿಯಾನಿ ಕೂಡ ಇಲ್ಲಿ ರೆಡಿಯಾಗಿತ್ತು. ಹಾಗೇನು ಟೆನ್ಷನ್ ಆಗಿಲ್ಲ. ಸೊ ಇವಾಗ ಇನ್ನೇನಿಲ್ಲ, ಇನ್ನು ಡಿನ್ನರ್ ಮಾಡಿ ಮಲಗಬೇಕು. ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಯಾಟರ್ಡೇ ಅಲ್ವಾ, ಸ್ಕೂಲ್ ಹಾಫ್ ಡೇ ಇರುತ್ತೆ. ಸೊ ಇದನ್ನೇ ಅಡ್ಜಸ್ಟ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇನ್ನೇನಿಲ್ಲ, ಇನ್ನು ಈ ಲಾಗನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಮೊದಲಿಗೊಮ್ಮೆ ಹೇಳಿದೆ, ಇವಾಗಲೂ ಹೇಳ್ತೀನಿ, ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಲೈಕ್ ಕಾಮೆಂಟ್ ಕೂಡ ಹಾಕಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.